शिवानी और आप देख रहे हैं बीजापुर एक्सप्रेस। चलते हैं खबरों की ओर। ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ಪ್ರಧಾನಮಂತ್ರಿ ಕರ್ನಾಟಕ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಈ ವರ್ಷ 31 ಕೊನೆಯ ದಿನಾಂಕ ನಿಗದಿಯಾಗಿದೆ. ಅದಕ್ಕೆ SBI ಇನ್ಶೂರೆನ್ಸ್ ಕಂಪನಿದವರು ಇವತ್ತಿನ ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಒಂದು ಮಾಹಿತಿ ರೈತರಿಗೆ ಮುಟ್ಟಿಸೋಸ್ಕರ ಇವತ್ತು ಚಾಲನೆಯನ್ನು ಕೊಟ್ಟಿದ್ದಾರೆ. ಎಲ್ಲ ರೈತ ಬಾಂಧವರಲ್ಲಿ ವಿನಂತಿ ಏನಪ್ಪಾ ಅಂತಂದ್ರೆ, ಇಲ್ಲಿವರೆಗೆ ಜಿಲ್ಲೆಯಲ್ಲಿ ಸುಮಾರು 70,398 ರೈತರು ಫಸಲ್ ಬಿಮಾ ಯೋಜನೆಯಲ್ಲಿ ನೋಂದಣಿಯಾಗಿದ್ದಾರೆ. ಎಲ್ಲ ರೈತ ಬಾಂಧವರಲ್ಲಿ ಕಳಕಳಿ ವಿನಂತಿ ಏನಪ್ಪಾ ಅಂದ್ರೆ, ಹೆಚ್ಚು ರೈತರು ಏನು ಫಸಲ್ ಬಿಮಾ ಯೋಜನೆಯ ಎನ್ರೋಲ್ಮೆಂಟ್ ಅಂದ್ರೆ ನೋಂದಾಯಿಸಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ಜೊತೆಗೆ ಇನ್ನೊಂದು ವಿಷಯ ಏನ್ ಹೇಳಬೇಕಪ್ಪ ಅಂದ್ರೆ, ಯಾರು ಸಾಲ ಪಡೆದ ರೈತರು ಅವರು ಸಾಲ ಪಡೆದ ಬ್ಯಾಂಕಿನಿಂದಲೇ ಅಥವಾ ನ್ಯಾಷನಲ್ ಬ್ಯಾಂಕ್ ಆಗಿರ್ಬೋದು ಅಥವಾ PKPS ಆಗಿರ್ಬೋದು, ಸಾಲ ಪಡೆದ ಬ್ಯಾಂಕ್ನಿಂದಲೇ ಅವರು ತಮ್ಮ ಫಸಲ್ ಬಿಮಾ ಯೋಜನೆಯ ಎನ್ರೋಲ್ಮೆಂಟ್ ಮಾಡ್ಕೋಬೇಕು. ಯಾರು ಸಾಲ ಪಡೆದಿಲ್ಲ ಅವರು ನಮ್ಮ ಕಾಮನ್ ಸರ್ವಿಸ್ ಸೆಂಟರ್ ಆಗಿರ್ಬೋದು ಅಥವಾ ಗ್ರಾಮೋನ್ ಕೇಂದ್ರ ಆಗಿರ್ಬೋದು, ಅಲ್ಲಿ ಹೋಗಿ ನಾನು ಯಾವುದೇ ಸಾಲ ಪಡೆದಿಲ್ಲ ಅಂತಿಕೊಂಡು ದೃಢೀಕರಣ ಸಲ್ಲಿಸಿ ಏನು ನೋಂದಣಿ ಮಾಡ್ಕೋಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ಅದ್ರ ಜೊತೆ ನಮ್ಮಲ್ಲಿ ಹತ್ತಿ ಆಗಸ್ಟ್ 14ನೇ ತಾರೀಕಿಗೆ ಕೊನೆ ದಿನಾಂಕ ಇದೆ. ಮತ್ತೊಮ್ಮೆ ಎಲ್ಲ ರೈತ ಬಾಂಧವರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಹೆಚ್ಚು ಮಂದಿ ಈ ಒಂದು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ನೋಂದಾಯಿಸಿಕೊಳ್ಬೇಕಂತ ವಿನಂತಿ ಮಾಡ್ತೀನಿ. ಇದು ಎಲ್ಲ ಹಳ್ಳಿಗಳಲ್ಲಿ ತಿರುಗಾಡಿ ರೈತರಿಗೆ ಜಾಗೃತಿ ಅಂದ್ರೆ ಫಸಲ್ ಬಿಮಾ ಅಂದ್ರೆ ಏನು, ಯಾವ ರೀತಿ ಇದರ ಅನುಕೂಲಗಳಾಗ್ತವೆ, ಮತ್ತು ರೈತರಲ್ಲಿ ಈಗಾಗಲೇ ನಾವು ಸಾಕಷ್ಟು ಕೃಷಿ ಇಲಾಖೆಯಿಂದ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಹಾಗೂ ಮಾಧ್ಯಮದ ಮಿತ್ರರ ಮುಖಾಂತರ ನಾವು ರೈತರಿಗೆ ಮುಟ್ಟಿಸ್ಲಿಕ್ಕೆ ಪ್ರಯತ್ನ ಮಾಡಿವಿ. ಇನ್ನು ಕೊನೆಯ ಒಂದು ಈಗ 8-10 ದಿವಸ ಉಳಿತಲ್ಲ, ಅದಕ್ಕೆ ನಾವು ವ್ಯಾನ್ ಮಾಡಿ ಪ್ರತಿಯೊಂದು ಹಳ್ಳಿಗೆ ಹೋಗಿ ಹೆಚ್ಚು ಪ್ರಚಾರ ಕೈಗೊಂಡು ರೈತರಿಗೆ ಮಾಹಿತಿ ಮುಟ್ಟಿಸುವ ಒಂದು ಅಂಗವಾಗಿ ಇವತ್ತಿನ ದಿವಸ ವಾಹನಕ್ಕೆ ಚಾಲನೆ ಕೊಡಲಾಗಿದೆ. ನನ್ನ ಹೆಸರು ಚಂದ್ರಕಾಂತ್ ಪವರ್ ಅಂತ, ಉಪ ಕೃಷಿ ಶಿಕ್ಷಕರು, ಇಂಡಿ ಕೃಷಿ ಇಲಾಖೆ. ಈ ಪ್ರಸಕ್ತ ವರ್ಷದಲ್ಲಿ ಏನಪ್ಪಾ ಅಂತಂದ್ರೆ, ವಿಜಯಪುರ ಜಿಲ್ಲೆಗೆ ಈ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅನುಷ್ಠಾನ ಮಾಡ್ತಾ ಇದೀವಿ. ಆ ಒಂದು ನಿಟ್ಟಿನಲ್ಲಿ ಈ ಸಲ ವಿಜಯಪುರ ಜಿಲ್ಲೆಯಲ್ಲಿ ಏನಪ್ಪಾ ಅಂತಂದ್ರೆ, ಹತ್ತಿ, ತೊಗರಿ ಮತ್ತೆ ಇತರೆ ಬೆಳೆಗಳು ರೈತರು ಬೆಳೆದಿದ್ದಾರೆ. ಮತ್ತೆ ಮಳೆಯ ಅಭಾವ ಮತ್ತು ಆ ಬರದ ಒಂದು ಹಿನ್ನೆಲೆಯಲ್ಲಿ ಮಳೆ ಕೊರತೆ ಇರೋದ್ರಿಂದ
ರೈತರಿಗೆ ಏನಪ್ಪಾ ಅಂತಂದ್ರೆ ಈ ಬೆಳೆ ವಿಮಾ ಉಪಯೋಗ ಆಗುತ್ತೆ. ಹಾಗಾಗಿ ಹೆಚ್ಚೆಚ್ಚು ರೈತರು ಏನಪ್ಪಾ ಅಂತಂದ್ರೆ ರೈತರು ತುಂಬೋದು ಕಡಿಮೆ ಇರುತ್ತೆ. ತಾವು ಏನಪ್ಪಾ ಅಂತಂದ್ರೆ ತಮ್ಮಲ್ಲಿರ್ತಕ್ಕಂಥ ಆಧಾರ್ ಕಾರ್ಡು ಮತ್ತೆ ಬ್ಯಾಂಕ್ ಡೀಟೇಲ್ಸ್ ತಗೊಂಡ್ಬಿಟ್ಟು ಗ್ರಾಮವನ್ನು ಇಲ್ಲಾದ್ರೆ ಕಾಮನ್ ಸರ್ವಿಸ್ ಸೆಂಟರ್ಗೆ ತಾವು ಏನಂತಂದ್ರೆ ಹೋಗಿ ನೋಂದಣಿ ಮಾಡ್ಕೋಬೇಕು. ಈ ವಾಹನದ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ರೈತರಲ್ಲಿ ಜಾಗೃತಿ ಮೂಡಿಸೋದು. ಈ ಮುಖ್ಯವಾಗಿ ಮಾಧ್ಯಮ ಮಿತ್ರರು ಮತ್ತು ಈ ತರ ವಾಹನಗಳು ಪ್ರತಿಯೊಂದು ಹಳ್ಳಿಗೆ ಹೋಗಿ ಅಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಏನಪ್ಪಾ ಅಂತಂದ್ರೆ ಈ ಬೆಳೆಗಳ ಕೊನೆಯ ದಿನಾಂಕ ಏನಪ್ಪಾ ಅಂತಂದ್ರೆ ತಿಳಿಸ್ಪಡಿಸಿದ್ರೆ ರೈತರು ತುಂಬಿದಲ್ಲಿ ಅವ್ರಿಗೆ ಬೆಳೆ ವಿಮಾ ಅಂತ ಜಮಾ ಆಗ್ತದೆ.